ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರಾಶಿ ಲೈಫ್ ಸ್ಟೈಲಲ್ಲಿ ಇವತ್ತು ಒಂದು ಸಿಂಪಲ್ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೆ ನೀಡಲ್ ಬಂದು 0.75 mm ನೀಡಲ್, ಮತ್ತು ಇದಕ್ಕೆ ಈ ಥರ ರಿಂಗ್ ಬೀಡ್ಸು ಮತ್ತು ಒಂದು ಸ್ಮಾಲ್ ಗೋಲ್ಡನ್ ಬೀಡ್ಸ್ ತೊಗೊಬೇಕಿತ್ತು. ಅದು ಅಲ್ಲಿ ಮಿಸ್ ಆಗಿದೆ, ವಿಡಿಯೋ ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಈ ಡಿಸೈನ ನಾನು ಆಲ್ರೆಡಿ ಸ್ವಲ್ಪ ಶುರು ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ಒಂದು ಲಾಕ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಪಕ್ಕದಲ್ಲೇ 2 ಚೈನ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ, ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ, ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ. ಒಟ್ಟು ನಾವು 5 ಡಬಲ್ ಕ್ರೋಶ ಮಾಡ್ಕೋಬೇಕು. ಪಕ್ಕದಲ್ಲೇ 5 ಡಬಲ್ ಕ್ರೋಶ ಆದಮೇಲೆ 4 ಚೈನ್ ತಗೋಬೇಕು. 3 ಚೈನ್ಸ್ ತಗೋಬೇಕು. 3 ಚೈನ್ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಡಬಲ್ ಕ್ರೋಶ, ಮತ್ತು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ. ಇದೇ ಥರ ಇಲ್ಲೂ ಕೂಡ 5 ಡಬಲ್ ಕ್ರೋಶ ಮಾಡ್ಕೋಬೇಕು. 3 4 5 ಡಬಲ್ ಕ್ರೋಶ ಆದಮೇಲೆ ನಾವೇನು ತೊಗೊಂಡಿದ್ವಲ್ಲ ರಿಂಗ್ ಬೀಡ್ಸು, ಅದನ್ನು ತಗೊಂಡು ಹಾಗೆ ಇಟ್ಕೋಬೇಕು. ಚೈನ್ ಒಳಗಡೆ ರಿಂಗ್ ಸೂಜಿ ಮೇಲೆ ದಾರ ಹಾಗೆ ಇಟ್ಕೊಂಡು ಅದಕ್ಕೊಂದು ಲಾಕ್ ಹಾಕ್ಕೊಬೇಕು. ಸೂಜಿ ಮೇಲೆ ದಾರ ಹಾಗೆ ಇಟ್ಕೊಂಡು ಅದಕ್ಕೆ ಒಂದು ಲಾಕ್ ಆದ ನಂತರ 5 ಹಾಫ್ ಡಬಲ್ ಕ್ರೋಶ. 1 2 3 4 ಮತ್ತು 5 ಇನ್ನೊಂದು ಹಾಫ್ ಡಬಲ್ ಕ್ರೋಶ. 5 ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ ತೊಗೊಂಡಿದ್ದೀವಿ. ಒಂದು ಸ್ಮಾಲ್ ಗೋಲ್ಡ್ ಬೀಡ್ ತೊಗೊಂಡು ಅದನ್ನು ಸೂಜಿಗೆ ಇನ್ಸಲ್ಟ್ ಮಾಡಿಕೊಂಡು ಮತ್ತು ದಾರಕ್ಕೆ ಹಾಕಬೇಕದು. ದಾರಕ್ಕೆ ಇನ್ಸಲ್ಟ್ ಮಾಡಿ ಮತ್ತು ಕಂಟಿನ್ಯೂಯೇಷನ್ 5 ಹಾಫ್ ಡಬಲ್ ಕ್ರೋಶ. 1 ಹಾಗೆ ಲಾಕ್ ಏನೂ ಮಾಡಿದೆ ಹಾಫ್ ಡಬಲ್ ಕ್ರೋಶ ಮಾಡಬೇಕು. 1 2 3 4 5 ಡಬಲ್ ಕ್ರೋಶ ಆದಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಒಂದು ಲಾಕ್ ಅಂದರೂ ಅದೇ, ಸಿಂಗಲ್ ಕ್ರೋಶ ಅಂದರೂ ಅದೇ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಒಳಗಿಂದ ತೊಗೊಂಡ್ರೆ ಅದು ಡಬಲ್ ಕ್ರೋಶ. ದಾರ ಸುತ್ತಕೊಂಡು 2ರೊಳಗಿಂದ 1 ಮತ್ತು 2ರೊಳಗಿಂದ 1, ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 3 ಲೂಪ್ ಆಗುತ್ತೆ. 2ರಿಂದ 1 2ರಿಂದ 1, ಮತ್ತು ಇನ್ನೊಂದು ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು 2ರಿಂದ 1 ಮತ್ತು 2ರಿಂದ 1, 4 ಆಯಿತು. ಮತ್ತು ಇನ್ನೊಂದು ಡಬಲ್ ಕ್ರೋಶ ತಗೊಳ್ಳೋಣ. ಇನ್ನೊಂದು ಡಬಲ್ ಕ್ರೋಶ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2ರೊಳಗಿಂದ 1 2ರೊಳಗಿಂದ 1, ಇದಾದಮೇಲೆ ಮತ್ತೆ 3 ಚೈನ್ ಆದಮೇಲೆ ಮತ್ತೆ 5 ಡಬಲ್ ಕ್ರೋಶ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2ರೊಳಗಿಂದ 1 2ರೊಳಗಿಂದ 1 ಮಾಡಿದ್ರೇ ಡಬಲ್ ಕ್ರೋಶ. 1 ಟೈಮ್ ದಾರ ಸುತ್ತಕೊಂಡು 2ರೊಳಗಿಂದ 1 2 ಆಯಿತು. 3 ಚೈನ್ ಅಲ್ಲ, ಡಬಲ್ ಕ್ರೋಶ, 3ನೇ ಡಬಲ್ ಕ್ರೋಶ, 4 5 ಡಬಲ್ ಕ್ರೋಶ ತಗೊಂಡಿದ್ದೀವಿ ಇಲ್ಲಿ. ಮತ್ತು 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ರಿಂಗ್ ಬೀಡ್
ಸೂಜಿಯಿಂದ ದಾರ ತೆಗಿಬಾರ್ದು. ಸೂಜಿ ಮೇಲೆ ದಾರ ಇಟ್ಕೊಂಡು ಅದನ್ನು ಹಾಗೆ ಒಂದು ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಇಟ್ಕೊಂಡು ಹಾಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು, ಸಾರಿ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ. ಲಾಕ್ ಮಾಡಿಕೊಂಡು ಮತ್ತೆ 5 ಡಬಲ್ ಕ್ರೋಶ, 1 2 ಮತ್ತು 3 4 ಆದಮೇಲೆ 5 ಆಫ್ ಡಬಲ್ ಕ್ರೋಶ ಆದಮೇಲೆ ಮಾಮೂಲಿ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ ತೊಗೊಂಡು ದಾರಕ್ಕೆ ಇನ್ಸರ್ಟ್ ಮಾಡಿ, ಆದಮೇಲೆ ಲಾಕ್ ಮಾಡ್ದೇನೆ ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಆಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 5 ಆಫ್ ಡಬಲ್ ಕ್ರೋಶ, 5 ಆಫ್ ಡಬಲ್ ಕ್ರೋಶ, 1 2 3 4 ಮತ್ತು 5 ಆಫ್ ಡಬಲ್ ಕ್ರೋಶ, 5 ಆಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಅಂದರೆ ಲಾಕ್ ಮಾಡಿಕೊಂಡು ಡಿಸೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶ ತಗೋಬೇಕು. ಮತ್ತು 5 ಡಬಲ್ ಕ್ರೋಶ, ಮತ್ತು 5 ಡಬಲ್ ಕ್ರೋಶ ಮಾಡಿ 3 ಚೈನ್ ಮಾಡಿ ಮತ್ತೆ 5 ಡಬಲ್ ಕ್ರೋಶ ಮಾಡಿ ಈ ಡಿಸೈನ್ನ ಎಂಡ್ ಮಾಡಬೇಕು. ಇದು ನೆಕ್ಸ್ಟ್ ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಕುಚ್ಚು ಕಟ್ಟಿ ಆದಮೇಲೆ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಇದಕ್ಕೆ ಪ್ರೈಸ್ ಬಂದರೂ 300 to 350 ಚಾರ್ಜ್ ಮಾಡ್ತೀವಿ. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ಥರ ಡಿಸೈನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಬೆಲ್ ಐಕನ್ ತಪ್ಪದೆ ಒತ್ತಿ.